ನಿರಾಶರಾಗದೆ, ನಿರುತ್ಸಾಹಕ್ಕೆ ಒಳಗಾಗದೆ, ದೇವರು ನನಗೆ ಖಚಿತವಾಗಿಯೂ ಉತ್ತರ ಕೊಡುತ್ತಾರೆ ಎಂಬುದಾಗಿ ಆತನ ಸಮಯಕ್ಕೋಸ್ಕರ ಏನ್ ಮಾಡಬೇಕು? ಕಾದುಕೊಂಡಿರಬೇಕು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಯಾವ ವಿಷಯಕ್ಕಾಗಿ ದೇವರಿಗೆ ಬೇಡಿಕೊಳ್ತಾ ಇದ್ದೀರೋ ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ದೇವರು ಒಂದು ಸಮಯವನ್ನು ನೇಮಿಸಿಟ್ಟಿದ್ದಾರೆ. ಯಾವಾಗ ದೇವರು ಒಂದು ಸಮಯವನ್ನು ನೇಮಿಸಿಟ್ಟಿದ್ದಾರೋ ಆ ಸಮಯದಲ್ಲಿಯೇ ನಿಮಗೆ ಉತ್ತರ ಬರುತ್ತದೆ. ಬಹಳ ಕಾಲದ ಹಿಂದೆ ನಾನು ಒಂದು ಪುಸ್ತಕ ಓದಿದೆ. ಆ ಪುಸ್ತಕದಲ್ಲಿ ನಮ್ಗೆ ಅರ್ಥ ಆಗುವ ಹಾಗೆ ಒಂದು ಒಳ್ಳೆಯ ಸ್ಟೋರಿ ಅದರಲ್ಲಿ ಬರೆಯಲಾಗಿತ್ತು. ಅದೇನೆಂದರೆ, ಪರಲೋಕದಲ್ಲಿ ಅಂತೆ ಡೆಲಿವರಿ ರೂಮ್ ಇರುತ್ತದಂತೆ. ಡೆಲಿವರಿ ರೂಮ್ ಅಂದರೆ ಇದು ಸ್ತ್ರೀಯರ ಒಂದು ಹೆರಿಗೆಗೆ ಸಂಬಂಧಪಟ್ಟದಲ್ಲ. ಅಂದರೆ ಪೋಸ್ಟ್ ಮ್ಯಾನ್ ಇದ್ದಾನೆ ಅಂದ್ಕೊಳ್ಳಿ, ಅವನು ಪತ್ರವನ್ನು ಡೆಲಿವರಿ ಮಾಡ್ತಾನೆ, ಹೌದಲ್ಲವೇ? ಹಾಗೆಯೇ ಪರಲೋಕದಲ್ಲಿ ಡೆಲಿವರಿ ರೂಮ್ ಇರುತ್ತದಂತೆ. ಇದು ನಮಗೆ ಅರ್ಥ ಆಗುವಂತೆ ಆ ರೀತಿಯಾಗಿ ಬರೆದಿದ್ದಾರೆ. ದೇವರು ನೀವು ಮಾಡಿದ ಪ್ರಾರ್ಥನೆಯನ್ನು ಕೇಳಿದಾಗ, ಆ ಪ್ರಾರ್ಥನೆ ದೇವರಿಗೆ ಅಂಗೀಕಾರವಾದಾಗ ದೇವರು ಏನ್ ಮಾಡ್ತಾರಂತೆ ಗೊತ್ತಾ? ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಆತನು ಬರೆದು ಒಂದು ಕವರ್ನಲ್ಲಿ ಇಟ್ಟು ಹೀಗೆ ಸ್ಟ್ಯಾಂಪ್ ಹಾಕ್ತಾರಂತೆ. ಏನೆಂದು ಮುಂಚೆ ಹೇಳಿದೇನಲ್ಲವೇ, ಜನವರಿ 17ನೇ ತಾರೀಕಿಗೆ ಸಾಯಂಕಾಲ 7 ಗಂಟೆಗೆ ಡೆಲಿವರಿ ಆಗಬೇಕೆಂದು. ಸೊ ಈಗ ದೇವರು ಉತ್ತರ ಕೊಟ್ಟಿದ್ದಾರೋ ಇಲ್ಲವೋ? ಕೊಟ್ಟಿದ್ದಾರೆ. ಆದರೆ ಯಾವಾಗ ಉತ್ತರ ಬಂದು ನಿಮ್ಗೆ ತಲುಪುತ್ತೆ? ಆತನು ನಿರ್ಣಯಿಸಿರುವ ಕಾಲದಲ್ಲಿ ಬರುತ್ತದೆ. ಅಲ್ಲಿಯವರೆಗೂ ನೀವೇನ್ ಮಾಡಬೇಕು? ಕಾದುಕೊಂಡು ಎದುರು ನೋಡಬೇಕು. ಆದರೆ ಸೈತಾನನು ಏನ್ ಮಾಡ್ತಾನೆ? ಕಾದು ಎದುರು ನೋಡದಂತೆ ಮಾಡ್ತಾನೆ, ಆತುರ ಪಡುವಂತೆ ಮಾಡುತ್ತಾನೆ. ಸೊ ಮೊದಲನೇದಾಗಿ ನೀವು ಮಾಡಬೇಕಾದದ್ದೇನೆಂದರೆ, ನೀವು ಮಾಡಿದ ಪ್ರಾರ್ಥನೆಗೆ ದೇವರು ಒಂದು ಸಮಯವನ್ನು ನಿರ್ಣಯಿಸಿದ್ದಾರೆ ಎಂದು ಯೋಚಿಸಿ ಆತನ ಸಮಯಕ್ಕಾಗಿ ಕಾದಿರಬೇಕು. ಅದೇ ಸಮಯದಲ್ಲಿ ನೀವು ಕಾದು ಎದುರು ನೋಡಬೇಕು. ಆತನು ಕೊಡುವಂತಹ ಉತ್ತರಕ್ಕಾಗಿ ಕಾದು ಎದುರು ನೋಡಬೇಕು. ರೈಟ್? ನೀವು ಬ್ಯಾಂಕಿಗೆ ಹೋಗ್ತೀರಿ ಅಂದ್ಕೊಳ್ಳಿ. ಆ ಬ್ಯಾಂಕ್ ನಲ್ಲಿ ನೀವು ಮನಿ ಡ್ರಾ ಮಾಡಿಕೊಳ್ಳುವುದಕ್ಕಾಗಿಯೋ ಇಲ್ಲವೇ ಡೆಪಾಸಿಟ್ ಮಾಡಿಕೊಳ್ಳುವುದಕ್ಕಾಗಿಯೋ ಡಿಡಿಗೋಸ್ಕರವೋ ನೀವು ಹೋಗುವಾಗ ಒಂದು ಟೋಕನ್ ನಂಬರ್ ಕೊಡ್ತಾರೆ. ಮುಂದೆ ಕೂತ್ಕೊಳ್ತೀರಿ. ನೀವು ಹಾಸ್ಪಿಟಲ್ಗೆ ಹೋಗ್ತೀರಿ ಅಂದ್ಕೊಳ್ಳಿ. ಹೋದಾಗ ಅಲ್ಲಿಯೂ ನಿಮಗೊಂದು ಟೋಕನ್ ನಂಬರ್ ಕೊಡ್ತಾರೆ. ಆ ಟೋಕನ್ ಬರುವವರೆಗೂ ಏನ್ ಮಾಡಬೇಕು? ನಿಮ್ಮ ಟೋಕನ್ ನಂಬರ್ ಬರುವವರೆಗೂ ನೀವೇನ್ ಮಾಡಬೇಕು? ಕಾದುಕೊಂಡು ಎದುರು ನೋಡಬೇಕು. ಈಗ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಸ್ನಿಂದ ಪ್ರಯಾಣ ಮಾಡಬೇಕು. ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀರಿ. ಅಲ್ಲಿ ಏನ್ ಮಾಡ್ತೀರಿ? ಕಾದು ಎದುರು ನೋಡಬೇಕು. ರೈಲ್ವೆ ಸ್ಟೇಷನ್ ನಲ್ಲಿ ಟ್ರೈನ್ಗೋಸ್ಕರ ಏನ್ ಮಾಡಬೇಕು? ಕಾದುಕೊಂಡವರಾಗಿ ಎದುರು ನೋಡಬೇಕಲ್ಲವೇ? ಎದುರು ನೋಡಬೇಕು. ಉದ್ಯೋಗಕ್ಕಾಗಿ ಇಂಟರ್ವ್ಯೂ ಕೊಡಲು ಹೋಗ್ತೀರಿ. ಏನ್ ಮಾಡಬೇಕು? ಉದ್ಯೋಗ ಸಿಗುವವರೆಗೂ ಕಾದು ಎದುರು ನೋಡಬೇಕು. ಈಗ ಕಷ್ಟಪಟ್ಟು ಉದ್ಯೋಗ ಮಾಡಿ ತಿರುಗಿ ಮನೆಗೆ ಹೋಗಿದ್ದೀರಿ. ಹೆಂಡತಿ ಊಟ ಬಡಿಸುತ್ತಾಳೋ ಇಲ್ಲವೋ ಎಂದು ಏನ್ ಮಾಡಬೇಕು? ನೋಡಿದ್ರ ಸಹೋದರರು ಏನ್ ಹೇಳ್ತಿದ್ದಾರೆಂದು? ಕಾದು ಎದುರು ನೋಡಬೇಕು. ಸೊ ಟೋಕನ್ ನಂಬರ್ಗಾಗಿ ಕಾದು ಎದುರು ನೋಡ್ತೀರಿ, ಬಸ್ಗಾಗಿ ಕಾದು ಎದುರು ನೋಡ್ತೀರಿ, ಆಟೋಗೋಸ್ಕರ, ಉದ್ಯೋಗಕ್ಕೋಸ್ಕರ, ಮದುವೆಗೋಸ್ಕರ ಕಾದು ಎದುರು ನೋಡ್ತೀರಿ, ಮಕ್ಕಳಾಗಲು ಕಾದು ಎದುರು ನೋಡ್ತೀರಿ. ಇವೆಲ್ಲವುಗಳಿಗಾಗಿ ಕಾದು ಎದುರು ನೋಡ್ತಿರಲ್ಲವೇ? ಹಾಗಾದ್ರೆ ಕೇಳಿರಿ, ದೇವರು ಕೊಡುವ ಉತ್ತರಕ್ಕೋಸ್ಕರವೂ ಕೂಡ ನೀವೇನ್ ಮಾಡಬೇಕು? ಕಾದು ಎದುರು ನೋಡಬೇಕು. ಟೋಕನ್ ನಂಬರ್ 40 ಎಂದು ಹೇಳಿ ಕೈಯಲ್ಲಿ ಟೋಕನ್ ಕೊಡ್ತಾರೆ. ಅಲ್ಲಿ ಆ ನಂಬರ್ ಬರುವವರೆಗೂ ನೀವು ಕಾದುಕೊಂಡು ಎದುರು ನೋಡ್ತಿರೋ ಇಲ್ಲವೋ? ಕಾದುಕೊಂಡು ಕೂತ್ಕೊಳ್ತಿರೋ ಇಲ್ಲವೋ? ಕೂತ್ಕೊಳ್ತೀರಿ. ಅದಕ್ಕಾಗಿಯೇ ನಿಮ್ಮ ಟೋಕನ್ ನಂಬರ್ ಬರುವವರೆಗೂ, ಕಾಲ್ ಲೆಟರ್ ಬರುವವರೆಗೂ, ಮಗು ಹುಟ್ಟುವವರೆಗೂ, ಟ್ರೈನ್ ಬರುವವರೆಗೂ ಕಾದು ಎದುರು ನೋಡ್ತಿರಲ್ಲವೇ? ಅದೇ ಏರ್ಪೋರ್ಟ್ ಹೋದ್ರೆ ಫ್ಲೈಟ್ ಬರುವವರೆಗೂ ಕಾದುಕೊಂಡಿರ್ಬೇಕು. ಕಾದು ಎದುರು ನೋಡ್ತಿರಲ್ಲವೇ? ಹಾಗಾದ್ರೆ ಮತ್ತ್ಯಾಕೆ ದೇವರು ಉತ್ತರ ಕೊಡುವವರೆಗೂ ಕಾದು ಎದುರು ನೋಡ್ತಾ ಇಲ್ಲ? ಇವೆಲ್ಲವುಗಳಿಗಿಂತಲೂ ಅತ್ಯಂತ ಬೆಲೆ ಬಾಳುವಂಥದ್ದು ದೇವರು ಉತ್ತರ ಕೊಡುವವರೆಗೂ ನಂಬಿಕೆಯನ್ನು ಕಳೆದುಕೊಳ್ಳಲಾರದೆ ಕಾದು ಎದುರು ನೋಡುವಂಥದ್ದು ಬಹಳ ಬಹಳ ಅವಶ್ಯಕವಾಗಿದೆ. ಮೊದಲನೇದಾಗಿ ದೇವರ ಸಮಯಕ್ಕಾಗಿ ಕಾದುಕೊಂಡಿರಬೇಕು. ಅರ್ಥ ಮಾಡಿಕೊಳ್ಳಬೇಕು, ಎಸ್, ದೇವರು ನನಗೆ ಮಾತು ಕೊಟ್ಟಿದ್ದಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೇನೆಂದು ಮಾತು ಕೊಟ್ಟಿದ್ದಾರೆ, ನನ್ನ ಕಣ್ಣೀರು ಒರೆಸುತ್ತೇನೆಂದು ಮಾತು ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಡ್ತೇನೆಂದು ನಿಮ್ಮನ್ನು ಆರಿಸಿಕೊಳ್ಳುವುದಾದರೂ ದೇವರು ನಿಮ್ಮನ್ನು ಆಶೀರ್ವದಿಸುವುದಾದರೂ ದೇವರು ನಿಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶಗಳುಳ್ಳವರಾಗಿದ್ದರು. ಒಂದು ವಿಷಯವನ್ನು ಮಾತ್ರ ಮರೆಯಬೇಡಿರಿ, ಅದನ್ನು ನಿಮ್ಮಿಂದ ದೂರ ಮಾಡಬೇಕೆಂದು ಸೈತಾನನು ಶತವಿಧದಲ್ಲಿ ಪ್ರಯತ್ನಿಸುತ್ತಾನೆ.
ದೇವರೇ ದಾವೀದನನ್ನು ಅಭಿಷೇಕಿಸಿದರೆ ಅಭಿಷೇಕಿಸಲ್ಪಟ್ಟ ದಾವೀದನು ಸಿಂಹಾಸನದ ಮೇಲೆ ಕೂತುಕೊಳ್ಳಲಾರದಂತೆ ಸೈತಾನನು ಎಷ್ಟು ಅಡ್ಡ ತಡೆದನು ಗೊತ್ತಾ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, ಸುಮಾರು 13 ವರ್ಷಗಳವರೆಗೂ ದಾವೀದನು ಕಾದು ಎದುರು ನೋಡಬೇಕಾಯ್ತು. ಎದಕ್ಕಾಗಿ? ದೇವರು ಮಾಡಿರುವ ವಾಗ್ದಾನವನ್ನು ನೆರವೇರಿಸುವಂತಹ ಸಮಯಕ್ಕೋಸ್ಕರ. ಸೊ ನಂಬರ್ 1, ದೇವರ ಸಮಯಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು. ನಂಬರ್ 2, ತನ್ನ ವಾಗ್ದಾನ ನೆರವೇರಿಸುತ್ತಾನೆ ಎಂಬುದಾಗಿ ನಂಬಿಕೆ ಉಳ್ಳವರಾಗಿರಬೇಕು. ಈಗ ಜಾಗ್ರತೆಯಿಂದ ಕೇಳ್ರಿ. ಅಬ್ರಹಾಮನು ಸಮಯವನ್ನು ನಿರ್ಣಯಿಸಿಟ್ಟಿದ್ದಾರೆ ನನಗೊಬ್ಬ ಮಗನನ್ನು ಕೊಡುವುದಕ್ಕಾಗಿ. ನೋಡಿ, ಅದು ದೇವರ ಸಮಯಕ್ಕೋಸ್ಕರ ಕಾದುಕೊಂಡಿರುವಂತದ್ದಾಗಿದೆ. 2ನೇದು, ದೇವರು ಕೊಡುವಂತಹ ಉತ್ತರಕ್ಕೋಸ್ಕರ ಕಾದು ಎದುರು ನೋಡಿದ. 3ನೇದು, ಈ ರೀತಿಯಾಗಿ ದೇವರು ಕೊಡುವ ಉತ್ತರಕ್ಕೋಸ್ಕರ ಸಮಯಕ್ಕೋಸ್ಕರ ಕಾದುಕೊಂಡಿರುವಂತದ್ದಾಗಿರ್ಬೋದು, ದೇವರು ಕೊಡುವ ಉತ್ತರಕ್ಕಾಗಿ ಎದುರು ನೋಡುವಂತದ್ದಾಗಿರಬಹುದು. ಇವೆರಡಕ್ಕೂ ಆಧಾರವೇನೆಂದರೆ ದೇವರು ಕೊಟ್ಟ ವಾಗ್ದಾನವಾಗಿದೆ. ನಿಮ್ಗೇನಾದ್ರೂ ಅರ್ಥ ಆಗ್ತಿದೆಯಾ? ದೇವರು ನಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶವುಳ್ಳವರಾಗಿ ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಬೇಕು ಎಂದು ಆಶಿಸುತ್ತಿರುವಾಗ ನಮ್ಮಿಂದ ದೇವರು ಏನನ್ನು ಕೋರಿಕೊಳ್ತಾರೆ? ನೀತಿಯಿಂದ ಬದುಕುವುದೊಂದೇ. ಅದನ್ನೇ ಅಲ್ಲವೋ ಅಬ್ರಹಾಮನಿಂದ ಕೋರಿಕೊಂಡದು. ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ, ನಾನು ನಿನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸುವವನಾಗಿರೋದ್ರಿಂದ ನೀನು ನನ್ನ ಮುಂದೆ ನಿಂದಾರಹಿತನಾಗಿ ಜೀವಿಸು. ಫಾಲ್ಟ್ಲೆಸ್. ಯಾವುದೇ ರೀತಿಯಾಗಿ ನಿಂದಿಸುವುದಕ್ಕಾಗಲಿ, ತಪ್ಪು ಮಾಡುವವನಾಗಲಿ, ದೋಷಿಯಾಗಿ ಆಗಲಿ ಕಾಣಿಸಿಕೊಳ್ಳಬಾರದು. ಅಂದರೆ ನೀತಿಯಿಂದ ಜೀವಿಸುವನುತ್ತಾರೆ ಎಂಬ ಈ ಮಾತನ್ನು ಮರೆಯಬೇಡಿರಿ. ಅದೇ ರೀತಿ ದೇವರು ನಿಮ್ಮನ್ನು ನನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸಬೇಕಾದರೆ ನಾವು ಕೂಡ ನೀತಿಯಿಂದಲೇ ಜೀವಿಸಬೇಕು. ರೈಟ್? ಇದನ್ನು ಮನಸ್ಸಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಅತ್ಯಧಿಕವಾಗಿ ಆಶೀರ್ವದಿಸುತ್ತೇನೆಂದು ವಾಗ್ದಾನ ಮಾಡಿದಂತಹ ದೇವರು ಏನ್ ಮಾಡಿದ್ರು? ಮೊದಲು ಏನ್ ಮಾಡಿದ್ರು? ವಾಗ್ದಾನ ಮಾಡಿದ್ರು. ಆ ವಾಗ್ದಾನವನ್ನು ಅಬ್ರಹಾಮನು ಏನ್ ಮಾಡಿದ? ನಂಬಿದ. ನಂಬಿರುವುದರಿಂದ ದೇವರ ಸಮಯಕ್ಕೋಸ್ಕರ ಕಾದು ಎದುರು ನೋಡಿದ. ಹಾಗೆ ಸಮಯಕ್ಕೋಸ್ಕರ ಕಾದುಕೊಂಡಿರುವ ಪ್ರಕ್ರಿಯೆಯಲ್ಲಿ ದೇವರು ನನಗೆ ಉತ್ತರ ಕೊಟ್ಟೇ ಕೊಡುತ್ತಾರೆ ಎಂದು ನಂಬಿಕೆಯಿಂದ ಎದುರು ನೋಡಿದ. ಮೊದಲು ನಂಬುತ್ತಾನೆ ದೇವರು ಒಂದು ಸಮಯವನ್ನು ನಿರ್ಣಯಿಸಿದ್ದಾರೆಂದು, ಅದಕ್ಕಾಗಿಯೇ ಎದುರು ನೋಡಿದ. ಇದೆಲ್ಲದಕ್ಕೆ ಕಾರಣವೇನೆಂದರೆ ದೇವರು ಅಬ್ರಹಾಮನಿಗೆ ಏನ್ ಮಾಡುತ್ತಾರೆ? ವಾಗ್ದಾನ ಮಾಡುತ್ತಾರೆ. ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ ಮಗನನ್ನು ಕೊಡ್ತೇನೆಂದು. ಹಾಗಾಗಿ ಅಬ್ರಹಾಮ ಏನ್ ಮಾಡ್ತಾನೆ? ದೇವರು ನನಗೊಬ್ಬ ಮಗನನ್ನು ಕೊಡುವುದಕ್ಕೋಸ್ಕರ ಒಂದು ಸಮಯ ನಿರ್ಣಯಿಸಿದ್ದಾರೆ ಎಂದು ನಂಬಿ ಕಾದು ಎದುರು ನೋಡಿದ. ಎಷ್ಟು ಕಾಲ? 25 ವರ್ಷಗಳ ಕಾಲ. ಯೋಸೇಫನಿಗೆ ದೇವರು ದರ್ಶನಗಳನ್ನು ಕೊಟ್ರು. ನಿನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸುತ್ತೇನೆ ಎಂದು ಹೇಳಿ ದರ್ಶನ ಕೊಟ್ರು. ದೇವರು ಕೊಟ್ಟ ದರ್ಶನವನ್ನು ಯೋಸೇಫನು ನಂಬಿರುವುದರಿಂದ ಅವನೇನ್ ಮಾಡುತ್ತಾನೆ? ತಕ್ಕ ಕಾಲದಲ್ಲಿ ದೇವರು ನನಗೆ ಅತ್ಯಧಿಕವಾಗಿ ಆಶೀರ್ವದಿಸುತ್ತಾರೆ ಎಂದು ನಂಬಿ ಎದುರು ನೋಡಿದ. ದಾವೀದನಿಗೆ ದೇವರು ದೊಡ್ಡ ರಾಜನನ್ನಾಗಿ ಮಾಡುತ್ತೇನೆ ಎಂದು ಹೇಳಿ ಅಭಿಷೇಕಿಸಿದರು. ಸೊ ರಾಜನಾಗುತ್ತಿ ಎಂಬುದಾಗಿ ದೇವರು ಅಭಿಷೇಕಿಸುತ್ತಾರೆ, ರಾಜನಾಗಿ ಅಭಿಷೇಕಿಸುತ್ತಾರೆ. ಆದರೆ ಅವನು ಇನ್ನೂ ರಾಜನಾಗಿರಲಿಲ್ಲ. ಆದರೆ ದಾವೀದನಿಗೆ ಒಂದು ನಂಬಿಕೆ ಇತ್ತು, ಒಂದು ದಿನ ಬರುತ್ತೆ ನಾನು ಈ ದೇಶವನ್ನು ಪರಿಪಾಲಿಸುತ್ತೇನೆ. ಆದರೆ ಆ ದಿನವೇ ಪರಿಪಾಲಿಸಲಿಲ್ಲ. ಯಾಕೆಂದರೆ ದೇವರು ಒಂದು ಸಮಯವನ್ನು ನಿರ್ಣಯಿಸಿಟ್ಟಿದ್ದಾರೆ ನನ್ನನ್ನು ಆ ಸಿಂಹಾಸನದ ಮೇಲೆ ಕುಡ್ರಿಸುವುದಕ್ಕಾಗಿ. ಸೊ ದೇವರು ಒಂದು ಸಮಯವನ್ನು ನಿರ್ಣಯಿಸಿಟ್ಟಿದ್ದಾರೆ ಎಂದು ನಂಬಿ ಆ ಸಮಯ ಬರುವವರೆಗೂ ದಾವೀದನು ಏನ್ ಮಾಡ್ತಾನೆ? ಎದುರು ನೋಡುತ್ತಾನೆ. ನಂಬುವುದಕ್ಕಾಗಲಿ ಕಾದು ಎದುರು ನೋಡುವುದಕ್ಕಾಗಲಿ ಆಧಾರವೇನು? ದೇವರು ಮಾಡಿದ ವಾಗ್ದಾನ. ಈಗ ನನ್ನ ಪ್ರಶ್ನೆ ಏನೆಂದರೆ, ನೀವು ಏನೆಲ್ಲ ದೇವರ ಬಳಿಯಿಂದ ಹೊಂದಿಕೊಳ್ಳಬೇಕು ಎಂದು ಆಶಿಸುತ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂತಹ ವಾಗ್ದಾನ ಏನಾದ್ರೂ ನೀವು ಹೊಂದಿಕೊಂಡಿದ್ದೀರಾ? ಇದು ಪ್ರಶ್ನೆ. ಎಕ್ಸಾಂಪಲ್, ನಮ್ಮಲ್ಲಿ ಯಾರಾದ್ರೂ ಒಂದು ವೇಳೆ ಗರ್ಭಫಲ ಇಲ್ಲದಂತಹ ದಂಪತಿಗಳು ಯಾರಾದ್ರೂ ಇರುವುದಾದರೆ ದೇವರು ನಿಮಗೆ ವಾಗ್ದಾನ ಮಾಡಿದಾರೋ? ನಾನು ದೇವರ ವಾಕ್ಯವನ್ನು ಸಾರುತ್ತಿರುವಾಗ, ಇಲ್ಲವೇ ನೀವೇ ವೈಯಕ್ತಿಕವಾಗಿ ಬೈಬಲ್ ಓದುತ್ತಿರುವಾಗ, ಇಲ್ಲವೇ ಟಿವಿಯಲ್ಲಿ ನೀವು ವಾಕ್ಯ ಕೇಳ್ತಿರುವಾಗ ದೇವರು ನಿಮ್ಮೊಂದಿಗೆ ಮಾತಾಡಿ ಗರ್ಭಫಲವನ್ನು ನಾನು ನಿಮಗೆ ಕೊಡ್ತೇನೆಂದು ವಾಗ್ದಾನ ಮಾಡಿದಾರೋ? ಗಮನ ಕೊಟ್ಟು ಕೇಳಿ ಪ್ರಿಯರೇ. ಇತ್ತೀಚೆಗೆ ನನ್ನ ಬಳಿಗೆ 2 ದಂಪತಿಗಳು ಬಂದಿದ್ರು. ಹಾಗೆ ಬಂದಾಗ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಳು. ಗಂಡ ಹೆಂಡತಿಯರಿಬ್ಬರು ಬಂದ್ರು. ಬಂದು ಹೇಳ್ತಿರುವ ಮಾತೇನು ಗೊತ್ತಾ? ಅಣ್ಣ, ಕಳೆದ ವರ್ಷ ದೇವರು ನಿಮ್ಮ ಮುಖಾಂತರ ನಮ್ಮೊಂದಿಗೆ
ಮಾತಾಡಿದ್ರು. ಬರುವ ವರ್ಷ ಇದೇ ದಿನಮಾನಗಳಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮುದ್ದಾದ ಮಗು ಇರುತ್ತದೆ ಎಂದು ದೇವರು ನಿಮ್ಮ ಮುಖಾಂತರ ಮಾತಾಡಿದ್ದಾರೆ, ನಿಮ್ಮ ಮುಖಾಂತರ ವಾಗ್ದಾನ ಮಾಡಿದ್ದಾರೆ. ಆ ದಿನ ಆ ವಾಗ್ದಾನದಲ್ಲಿ ನಾವು ನಂಬಿಕೆ ಇಟ್ಟಿದ್ದೆವು. ಈ ದಿನ ದೇವರ ಒಂದು ಆಶ್ಚರ್ಯ ಕಾರ್ಯವನ್ನು ನೋಡ್ತಿದ್ದೇವೆ. ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಂದ್ರು. 7th ಮಂತ್ 8th ಮಂತ್ ಪ್ರೆಗ್ನೆಂಟ್ ನಲ್ಲಿ ಇದ್ದೇನೆ ಅಂದ್ರು. ಮೊದಲನೇದಾಗಿ ಆ ಸಹೋದರಿ ದೇವರ ಬಳಿಯಿಂದ ವಾಗ್ದಾನ ಪಡೆದುಕೊಂಡಳು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ನಿರಾಶೆ ನಿರುತ್ಸಾಹವನ್ನು ಅಬ್ರಹಾಮನು ಹಾದು ಹೋಗುತ್ತಿರುವಾಗ ದೇವರು ಇಳಿದು ಬರ್ತಾರೆ ವಾಕ್ಯದ ಮುಖಾಂತರ. ಇಳಿದು ಬಂದು ಅಬ್ರಹಾಮನೊಂದಿಗೆ ಮಾತಾಡಿ, ನಿನ್ನ ಸಂತಾನವನ್ನು ನಾನು ಬಹಳವಾಗಿ ವಿಸ್ತರಿಸುತ್ತೇನೆ, ಆಕಾಶದ ನಕ್ಷತ್ರಗಳ ಹಾಗೆ ನಾನು ಬಹಳವಾಗಿ ಆಶೀರ್ವದಿಸುತ್ತೇನೆ ಎಂದು ಹೇಳಿ ದೇವರೇನ್ ಮಾಡಿದ್ರು? ವಾಗ್ದಾನ ಮಾಡಿದ್ರು. ಒಂದು ಮಗುವು ಕೂಡ ಇಲ್ಲದೆ ಇರುವಾಗ ದೇವರು ನಿನ್ನ ಸಂತಾನವನ್ನು ನಕ್ಷತ್ರದಷ್ಟು ಮಾಡುತ್ತೇನೆ ಎಂದು ಹೇಳಿದಾಗ ಅಬ್ರಹಾಮನು ಏನ್ ಮಾಡ್ತಾನೆ? ಬೈಬಲ್ ನಲ್ಲಿ ಏನಿದೆ? ಅಬ್ರಹಾಮನು ಯೆಹೋವನನ್ನು ನಂಬಿದನು ಅಂತ ಇದೆ. ದಯವಿಟ್ಟು ಕೇಳಿ ಪ್ರಿಯರೇ, ಅಬ್ರಹಾಮನು ಜನ್ಮ ಕೊಟ್ಟಿರೋದು ಒಬ್ಬನೇ ಒಬ್ಬ ಮಗನನ್ನು. ಅವನ ಹೆಸರು ಏನೆಂದು ಹೇಳ್ರಿ? ಇಸಾಕನು. ಇಸಾಕನಿಗೆ 2 ಮಕ್ಕಳು ಹುಟ್ಟುತ್ತಾರೆ, ಯಾಕೋಬನು, ಏಸಾವನು. ದಯವಿಟ್ಟು ಇದನ್ನು ಮರೆಯಬೇಡಿ ಪ್ರಿಯರೇ. ಅಬ್ರಹಾಮನು ಸತ್ತು ಹೋದಾಗ ಯಾಕೋಬನ ವಯಸ್ಸು 15 ವರ್ಷ ಆಗಿತ್ತು, ಏಸಾವನ ವಯಸ್ಸು ಕೂಡ 15 ವರ್ಷ ಆಗಿತ್ತು. ಅಂದರೆ ಅಬ್ರಹಾಮನ ಮಡಿಲಲ್ಲಿಯೇ ಏಸಾವನು ಬೆಳೆಯುತ್ತಾನೆ, ಯಾಕೋಬನು ಬೆಳೆಯುತ್ತಾನೆ. ಎಲ್ಲಿಯವರೆಗೂ? ಅವರ ಚಿರುಪ್ರಾಯದವರೆಗೂ. ಅಂದರೆ ವಾಸ್ತವದಲ್ಲಿ ಅಬ್ರಹಾಮನು ನಕ್ಷತ್ರದಷ್ಟು ವಿಸ್ತಾರವಾದ ಸಂತಾನವನ್ನು ನೋಡಿದನು? ನೋಡಲಿಲ್ಲ. ಅವನು ನೋಡಿರುವ ಸಂತಾನ ಇಸಾಕನು, ಹಾಗೆಯೇ ಮೊಮ್ಮಕ್ಕಳಾಗಿರುವ ಏಸಾವ, ಯಾಕೋಬರನ್ನು ನೋಡಿದನೇ ಹೊರತು ಆ ನಂತರ ಯಾಕೋಬನಿಗೆ ಹುಟ್ಟಿದಂತಹ 12 ಮಂದಿ ಮಕ್ಕಳನ್ನು ಅಬ್ರಹಾಮನು ನೋಡಲಿಲ್ಲ. ದಯವಿಟ್ಟು ಗಮನಿಸಬೇಕು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾರೆ, ನಿನ್ನ ಸಂತಾನವನ್ನು ನಾನು ಒಂದು ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಮುಖಾಂತರ ಸಮಸ್ತ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆ ಎಂದು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾರೆ. ಹಾಗೆ ವಾಗ್ದಾನ ಮಾಡಿ ಇಲ್ಲಿಯವರೆಗೂ ಎಷ್ಟು ಕಾಲ ಆಯ್ತು ಗೊತ್ತಾ? 4,000 ವರ್ಷಗಳು ಕಳೆದು ಹೋದವು. 4,000 ವರ್ಷಗಳಾದವು. ಹೇಗೆ ಹೇಳಬಲ್ಲೆ? ಈ ದಿನದಿಂದ ಯೇಸು ಹುಟ್ಟಿದ ಕಾಲದವರೆಗೂ 2,000 ವರ್ಷಗಳು ಕಳೆದವು. ಯೇಸು ಹುಟ್ಟಿರುವ ಕಾಲದಿಂದಲೂ ಅಬ್ರಹಾಮನು ಹುಟ್ಟಿದ ಕಾಲದವರೆಗೂ 2,000 ವರ್ಷಗಳಾಗುತ್ತವೆ. ಸೊ 2,000 ವರ್ಷಗಳು ಪ್ಲಸ್ 2,000 ವರ್ಷಗಳು ಇಸ್ ಈಕ್ವಲ್ ಟು 4,000 ವರ್ಷಗಳು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ. ಈ ದಿನ ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾರೋ ಅವರೆಲ್ಲರೂ ಕೂಡ ಅಬ್ರಹಾಮನ ಸಂತಾನವಾಗಿದ್ದಾರೆ. ನಿಮಗೆ ಜ್ಞಾಪಕ ಇದೆಯಾ? ಜಕ್ಕಾಯನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ಯೇಸು ಏನ್ ಹೇಳ್ತಾರೆ? ಇವನು ಕೂಡ ಅಬ್ರಹಾಮನ ಸಂತಾನವಾಗಿದ್ದಾನೆ ಅನ್ನುತ್ತಾರೆ. ಅಂದರೆ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವ ಪ್ರತಿಯೊಬ್ಬರು ಕೂಡ ಅಬ್ರಹಾಮನ ಸಂತತಿಯಾಗಿದ್ದಾರೆ. ಈ ದಿನ ಕ್ರಿಸ್ತನನ್ನು ಅಂಗೀಕರಿಸಿದಂಥವರು ಈ ಭೂಮಿಯ ಮೇಲೆ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಯಾರು ಇವರು? ಅಬ್ರಹಾಮನ ಸಂತತಿಯಾಗಿದ್ದಾರೆ. ಅರ್ಥ ಮಾಡಿಕೊಳ್ಳಿರಿ ಪ್ರಿಯರೇ. ಅಬ್ರಹಾಮನಿಗೆ ಯಾವ ವಾಗ್ದಾನವನ್ನು ದೇವರು ಕೊಟ್ಟಿದ್ದರೋ ಆ ವಾಗ್ದಾನವನ್ನು ನೆರವೇರಿಸಿದರೋ ಇಲ್ಲವೋ? ನೆರವೇರಿಸುತ್ತಾ ಇದ್ದಾರೆ. ಅಬ್ರಹಾಮನು ಈ ದಿನ ಭೂಮಿಯ ಮೇಲಿದ್ದಾನೋ? ಇಲ್ಲ. ಸತ್ತು ಹೋದನಲ್ಲವೇ? ಸತ್ತು ಹೋದ. ಅಬ್ರಹಾಮನಂತೂ ಸತ್ತು ಹೋದ. ಆದರೆ ದೇವರು ಮಾಡಿರುವ ವಾಗ್ದಾನ ಸತ್ತು ಹೋಗಲಿಲ್ಲ. ಯಾಕೆಂದರೆ ನನ್ನ ದೇವರು ಒಂದು ಮಾತು ಕೊಡುವುದಾದರೆ ಆ ಮಾತನ್ನು ಖಚಿತವಾಗಿಯೂ ನೆರವೇರಿಸುತ್ತಾರೆ. ಸೊ ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲವೊಂದು ಅಮೂಲ್ಯವಾದ ಪಾಠಗಳನ್ನು ಖಚಿತವಾಗಿಯೂ ನಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳಬೇಕು. 1, ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸ್ತಾರೆ, ಹಾಗಾಗಿ ನೀತಿಯಿಂದ ಜೀವಿಸಬೇಕು. ಅತ್ಯಧಿಕವಾಗಿ ಆಶೀರ್ವದಿಸುವಂತಹ ಆ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಒಂದು ಸಮಯವನ್ನು ನಿರ್ಣಯಿಸಿಟ್ಟಿದ್ದಾರೆ. ಹಾಗಾಗಿ ಆ ಸಮಯಕ್ಕೋಸ್ಕರ ನೀವು ಕಾದು ಎದುರು ನೋಡಬೇಕು. ನಿಮ್ಮನ್ನು ಯಾವ ರೀತಿಯಾಗಿ ದೇವರು ಆಶೀರ್ವದಿಸಬೇಕು ಎಂದು ನಿರ್ಣಯಿಸಿದ್ದಾರೆಂದು ನೀವು ತಿಳಿದುಕೊಳ್ಳಬೇಕಾದರೆ ಬೈಬಲ್ ಓದಬೇಕು. ಈ ಬೈಬಲ್ ನಲ್ಲಿಯೇ ದೇವರು ನಿಮಗೋಸ್ಕರ ನನಗೋಸ್ಕರ ಹಾಕಿಕೊಂಡಿರುವ ಪ್ರಣಾಳಿಕೆ ಏನಾಗಿದೆ ಎಂದು ತಿಳಿಯಪಡಿಸುತ್ತಾರೆ. ನಾನು ಒಬ್ಬ ಸೇವಕನಾಗಬೇಕೆಂದು, ನಾನು ದೇವರ ಸೇವೆ ಮಾಡಬೇಕೆಂದು ನನಗೆ ಯಾರೂ ಹೇಳಲಿಲ್ಲ. ಯಾವ ಪಾಸ್ಟರ್ ಅವರು ಹೇಳಲಿಲ್ಲ, ಯಾವ ಬೋಧಕನೂ ಹೇಳಲಿಲ್ಲ. ಆದರೆ ನನ್ನ ದೇವರು ಸ್ವತಃ ತಾನೇ ತಿಳಿಸಿದ್ದಾರೆ. ಹೇಗೆ ತಿಳಿಸಿದ್ದಾರೆ? ಪರಿಶುದ್ಧ ಸತ್ಯವೇದದಿಂದ ತಿಳಿಯಪಡಿಸಿದ್ದಾರೆ. ನನ್ನ ಜೀವಿತದಲ್ಲಿ ಮೊಟ್ಟ ಮೊದಲು ಸಾರಿ ನಾನು ಬೈಬಲ್ ಅನ್ನು ತೆರೆದಾಗ ನಾನು ಓದಿರುವಂತಹ ಇಲ್ಲವೇ ನನ್ನ ಕಣ್ಣಿಗೆ ಕಾಣಿಸಿರುವಂತಹ ವಚನ ಯಾವುದೆಂದು ಗೊತ್ತಾ ನಿಮಗೆ?
ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ ವಚನ 4ರಿಂದ ಓದುತ್ತೇನೆ ಕೇಳ್ರಿ. ನನ್ನ ಜೀವಿತದಲ್ಲಿಯೇ ಮೊಟ್ಟ ಮೊದಲ ಸಾರಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದ ನಂತರ ಬೈಬಲ್ ಓದೋಣ ಎಂದು ಬೈಬಲ್ ತೆರೆದು ನೋಡಿದ್ರೆ ನನ್ನ ಕಣ್ಣಿಗೆ ಬಿದ್ದಿರುವ ವಚನ ಯಾವುದೆಂದು ಓದುತ್ತೇನೆ ಕೇಳ್ರಿ. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ ವಚನ 4ರಿಂದ ಓದುತ್ತಿದ್ದೇನೆ ಕೇಳ್ರಿ. ಯೆಹೋವನ ವಾಕ್ಯವು ನನಗೆ ಪ್ರತ್ಯಕ್ಷವಾಗಿ ಹೀಗೆ ಆತನು ಹೇಳಿದನು, ಗರ್ಭದಲ್ಲಿ ನಾನು ನಿನ್ನನ್ನು ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ಚಿತ್ತೈಸು, ನಾನು ಮಾತು ಬಲ್ಲವನಲ್ಲವಲ್ಲ, ಮಾತಾಡಲು ನನಗೆ ಶಕ್ತಿ ಸಾಲುವುದಿಲ್ಲ ಎಂದು ನಾನು ಹೇಳಲು ಯೆಹೋವನು ನನಗೆ ಈ ರೀತಿಯಾಗಿ ಹೇಳಿದನು, ನಾನು ಬಾಲಕನು ಎಂದು ಹೇಳಬೇಡ. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರ ಬಳಿಗೆ ನೀನು ಹೋಗುವಿ. ನಾನು ನಿನಗೆ ಆಜ್ಞಾಪಿಸಿದ ಸಂಗತಿಗಳೆಲ್ಲವನ್ನು ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇದ್ದೇನೆ. ಇದೇ ಯೆಹೋವನ ಮಾತು. ಆ ದಿನ ಈ ವಾಕ್ಯವನ್ನು ನಾನು ಓದುತ್ತಾ ಇರುವಾಗ ನನ್ನ ವಯಸ್ಸು 12 ವರ್ಷ ಆಗಿತ್ತು. 12 ವರ್ಷ ವಯಸ್ಸಿನಲ್ಲಿ ನನ್ನ ಜೀವಿತದಲ್ಲಿ ಮೊಟ್ಟ ಮೊದಲ ಸಾರಿ ನಾನು ಬೈಬಲನ್ನು ತೆರೆದಾಗ ನನಗೆ ದೇವರು ತೋರಿಸಿರುವ ವಾಕ್ಯ ಇದಾಗಿದೆ. ಇದನ್ನು ಓದುತ್ತಿರುವ ಸಮಯದಲ್ಲಿಯೇ ನನ್ನ ಹೃದಯದೊಳಗೆ ಒಂದು ಬಲವಾದ ನಂಬಿಕೆ ನೆಡಲ್ಪಟ್ಟಿತ್ತು. ಅದೇನೆಂದರೆ, ಒಂದು ದಿನ ದೇವರು ಈ ದೀನ ಸೇವಕನನ್ನು ಒಂದು ದೊಡ್ಡ ಸೇವಕನನ್ನಾಗಿ ಮಾಡುತ್ತಾರೆಂದು. ಹಾಗಾಗಿ ಅವಾಗ ನನ್ನ ಬೈಬಲ್ ಮೇಲೆ ನಾನು ಬರೆದುಕೊಂಡೆ. 12 ವರ್ಷ ವಯಸ್ಸಿನಲ್ಲಿ ನನ್ನ ಬೈಬಲ್ ಮೇಲೆ ನಾನು ಬರೆದುಕೊಂಡದೇನು ಗೊತ್ತಾ? ದೇವರ ಸೇವಕನಾದ ಸತೀಶ್ ಕುಮಾರ್ ಎಂದು ಬರೆದಿಟ್ಕೊಂಡೆ. ಎಲ್ಲಿಂದ ಬಂದಿತ್ತು ನನಗೆ ಈ ನಂಬಿಕೆ? ಯಾರು ತಿಳಿಯಪಡಿಸಿದ್ದಾರೆ ನಾನೊಬ್ಬ ಸೇವಕನಾಗ್ಲಿಕ್ಕಿದ್ದೇನೆ ಎಂದು? ಯಾರು ತಿಳಿಯಪಡಿಸಿದ್ದಾರೆ ನನ್ನ ಬಾಯಿಯೊಳಗಡೆ ದೇವರು ತನ್ನ ವಾಕ್ಯ ಇಟ್ಟಿದ್ದಾರೆ ಎಂಬುದಾಗಿ? ಇಗೋ ಈ ಪರಿಶುದ್ಧ ಸತ್ಯವೇದ. ನಕ್ಷತ್ರದಷ್ಟು ವಿಸ್ತಾರವಾದ ಸಂತಾನವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದಾರಲ್ಲವೇ? 15ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಏನೆಂದು ಬರೆಯಲಾಗಿದೆ? ದೇವರ ವಾಕ್ಯವು ಅಬ್ರಹಾಮನಿಗೆ ಪ್ರತ್ಯಕ್ಷವಾಯಿತು. ಏನು ಪ್ರತ್ಯಕ್ಷವಾಯಿತಂತೆ? ದೇವರ ವಾಕ್ಯ. ಈ ದಿನ ಅದೇ ದೇವರ ವಾಕ್ಯ ನಿಮ್ಮ ಕೈಯಲ್ಲಿದೆ. ದೇವರು ನಿಮ್ಮೊಂದಿಗೆ ಮಾತಾಡುತ್ತಾರೆ. ದೇವರು ನಿಮಗೆ ವಾಗ್ದಾನ ಕೊಡ್ತಾರೆ. ಆ ವಾಗ್ದಾನವನ್ನು ಇಗೋ ಈ ಪರಿಶುದ್ಧ ಸತ್ಯವೇದದ ಮುಖಾಂತರ ಕೊಡ್ತಾರೆ. ಹಾಗಾಗಿ ನೀವು ಬೈಬಲ್ ಓದುವಾಗ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ನೀವು ಕುಟುಂಬ ಸಮಸ್ಯೆ ಹಾದು ಹೋಗ್ತಾ ಇದ್ದೀರಾ, ದೇವರು ನಿಮ್ಮೊಂದಿಗೆ ಮಾತಾಡುತ್ತಾರೆ. ಅವುಗಳಿಂದ ಯಾವ ರೀತಿ ದೇವರು ನಿಮ್ಮನ್ನು ಬಿಡಿಸಬಲ್ಲರೆಂದು ತಿಳಿಯಪಡಿಸುತ್ತಾರೆ. ಆರ್ಥಿಕ ಸಮಸ್ಯೆ ಹಾದು ಹೋಗ್ತಾ ಇದ್ದೀರಾ, ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ತನ್ನ ವಾಕ್ಯದ ಮೂಲಕವೇ ಮಾತಾಡ್ತಾರೆ. ವೈಯಕ್ತಿಕ ಸಮಸ್ಯೆಗಳಾಗಲಿ, ಅನಾರೋಗ್ಯ ಸಮಸ್ಯೆಗಳಾಗಲಿ, ಹೀಗೆ ಯಾವುದೇ ಸಮಸ್ಯೆಗಳಾಗಲಿ ನೀವು ಹಾದು ಹೋಗ್ತಾ ಇದ್ದೀರೋ, ಆ ಸಮಸ್ಯೆಗಳಿಗೆ ಬೇಕಾದಂತಹ ಪರಿಷ್ಕಾರ ಕೊಡುವಂತಹ ವಾಗ್ದಾನ ಪರಿಶುದ್ಧ ಸತ್ಯವೇದದಲ್ಲಿ ಇದೆ. ಈ ಪರಿಶುದ್ಧ ಸತ್ಯವೇದವನ್ನು ಓದುವಾಗ ದೇವರ ವಾಗ್ದಾನಗಳು ಏನಾಗಿವೆ ಎಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತವೆ. ಅದಕ್ಕಾಗಿಯೇ ಕ್ರೈಸ್ತಿಯ ಸಮಾಜವೇ ಪರಿಶುದ್ಧ ಸತ್ಯವೇದವನ್ನು ತಪ್ಪದೆ ಓದಬೇಕು. ಯಾಕೆಂದರೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಅಬ್ರಹಾಮನು 25 ವರ್ಷಗಳವರೆಗೂ ಕಾದು ಎದುರು ನೋಡುವುದಕ್ಕಾಗಿ, ಯೋಸೇಫನು ಕಾದು ಎದುರು ನೋಡುವುದಕ್ಕಾಗಿ, ದಾವಿದನು 13 ವರ್ಷ ಕಾದು ಎದುರು ನೋಡುವುದಕ್ಕಾಗಿ ಪ್ರಧಾನ ಕಾರಣವೇನೆಂದರೆ ದೇವರು ಅವರಿಗೆ ಮಾಡಿರುವಂತಹ ವಾಗ್ದಾನ. ದೇವರು ಅವರಿಗೆ ಮಾಡಿದಂತಹ ವಾಗ್ದಾನ ಅವರ ನಂಬಿಕೆ ಕುಂದು ಹೋಗುವ ಹಾಗೆ ಮಾಡಲಿಲ್ಲ. ದೇವರು ಅವರಿಗೆ ಮಾಡಿರುವಂತಹ ವಾಗ್ದಾನ ಅವರು ದೇವರಿಂದ ದೂರ ಆಗಲಾರದಂತೆ ಕಾಪಾಡಿತು. ಸೊ ನಿಮ್ಮ ಜೀವಿತದಲ್ಲಿ ಎಂತಹ ಕಾರ್ಯ ಮಾಡ್ಲಿಕ್ಕಿದ್ದಾರೋ, ಎಂತಹ ಆಶ್ಚರ್ಯ ಕಾರ್ಯ ಉಂಟು ಮಾಡ್ಲಿಕ್ಕಿದ್ದಾರೋ ಎಂದು ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ ಈ ಪರಿಶುದ್ಧ ಸತ್ಯವೇದದ ಮೂಲಕ. ಹಾಗಾಗಿ ದೇವರ ವಾಗ್ದಾನಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕು. ನಾನು 30 ವರ್ಷಗಳಿಂದ ಸೇವೆ ಮಾಡ್ತಿದ್ದೇನೆ. ಎಷ್ಟೋ ಹೋರಾಟಗಳು ಬಂದವು, ಎಷ್ಟೋ ಅಪಾಯಗಳು ಎದುರಾದವು, ಎಷ್ಟೋ ಅಪನಿಂದನೆಗಳು ಬಂದವು, ಎಷ್ಟೋ ಅವಮಾನಗಳು ಬಂದವು, ಎಷ್ಟೋ ಅನುಭವಗಳಾದವು. ಇವೆಲ್ಲವುಗಳ ಮಧ್ಯದಲ್ಲಿ ನನ್ನನ್ನು ಕಾಪಾಡುತ್ತಾ ಬಂದಿರೋದು, ಬಲವಾದ ರೀತಿಯಲ್ಲಿ ಸೇವೆ ಮಾಡಲು ಶಕ್ತಿಯನ್ನು ಕೊಟ್ಟಿರೋದು ಯಾವುದಾದರೂ ಇರುವುದಾದರೆ ಅದು ದೇವರು ನನಗೆ ಕೊಟ್ಟಿರುವ, ಹೇಳ್ರಿ ಏನಾಗಿದೆ? ವಾಗ್ದಾನ. ಯಾವುದು ವಾಗ್ದಾನ ಅಂದರೆ, ಇಗೋ ದೇವರು ನನಗೆ ಕೊಟ್ಟಿರುವ ವಾಗ್ದಾನ ಇದಾಗಿದೆ. ಈ ದಿನ ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ನನಗೆ ಕೊಟ್ಟ ಮತ್ತೊಂದು ವಾಗ್ದಾನ ಓದುತ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳ್ರಿ.
ಇದೇ ಅಧ್ಯಾಯ 18-19 ವಚನ. ಇಗೋ, ನಾನು ಈ ಹೊತ್ತು ನಿನ್ನನ್ನು ಯೆಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತು ದೇಶದವರೆಲ್ಲರನ್ನು ಎದುರಿಸುವುದಕ್ಕಾಗಿ ಈ ದೇಶದಲ್ಲಿ ನೀನು ಎಲ್ಲಿಗೆ ಹೋದರೂ ಸಹ. ಎಂತಹ ಅದ್ಭುತವಾದ ಮಾತಾಗಿದೆ ನೋಡಿ. ಏನಂತೆ? ರಾಜರ ಬಳಿಗೆ ಹೋದರು, ಪ್ರಧಾನರ ಬಳಿಗೆ ಹೋದರು, ಯಾಜಕರ ಬಳಿಗೆ ಹೋದರು, ದೇಶದ ನಿವಾಸಿಗಳ ಬಳಿಗೆ ಹೋದರು ಸಹ, ಈ ದೇಶದಲ್ಲೆಲ್ಲ ನೀನು ಎಲ್ಲಿಗೆ ಹೋದರೂ ಪೌಳಿ ಗೋಡೆಗಳುಳ್ಳ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ನೀನು ಇರುವ ಹಾಗೆ ಈ ದಿನ ನಾನು ನಿನ್ನನ್ನು ನೇಮಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು. ಇದು ಯೆಹೋವನ ಮಾತು. ಇದು ಈ ದಿನ ನಾನು ಪ್ರಾರ್ಥಿಸುವಾಗ ದೇವರು ಮಾಡಿರುವ ವಾಗ್ದಾನವಾಗಿದೆ. ನಿನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ ಮಗನೇ, ಆದರೆ ನಾನು ನಿನ್ನೊಂದಿಗೆ ಇರುವುದರಿಂದ ಅವರು ನಿನ್ನನ್ನು ಏನಂತೆ ಸೋಲಿಸಲು ಆಗೋದಿಲ್ಲ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ಕೆಲವೊಂದು ಸಾವಿರಾರು ವಾಗ್ದಾನಗಳಿವೆ. ಆ ವಾಗ್ದಾನಗಳನ್ನು ದೇವರು ನಿಮಗೋಸ್ಕರ ನನಗೋಸ್ಕರವೇ ಲಿಖಿಸಿ ಇಟ್ಟಿದ್ದಾರೆ. ಆ ವಾಗ್ದಾನಗಳೇ ನಮಗಿರುವ ಪ್ರತಿ ಅವಶ್ಯಕತೆಗಳನ್ನೆಲ್ಲ ತೀರಿಸಿ ಬಿಡುತ್ತವೆ. ಅವು ನಮಗೆ ಧೈರ್ಯ ಕೊಡುತ್ತವೆ. ಅವು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತವೆ. ಅವು ನಮ್ಮ ಭಯ ತೊಲಗಿಸಿ ಬಿಡುತ್ತವೆ. ನಿರ್ಭಯದಿಂದ ಜೀವಿಸುವ ಶಕ್ತಿ ಕೊಡುತ್ತವೆ. ಮುಂದಕ್ಕೆ ಸಾಗಲು ಬೇಕಾದ ಕೃಪೆಯನ್ನು ಒದಗಿಸುತ್ತವೆ. ಮಹಾಪರಿಶುದ್ಧನಾದ, ಪ್ರೀತಿಯುಳ್ಳಂತಹ ದಿವ್ಯನಾದ ದೇವರೇ, ಸೈತಾನನು ಮಾಡುವಂತಹ ಎಲ್ಲಾ ವಿಧವಾದ ಕುತಂತ್ರಗಳಿಂದಲೂ ಹಾಗೂ ಸೈತಾನನ ಒಳಸಂಚುಗಳಿಂದ ದೇವರೇ, ನಿಮ್ಮ ಸಭೆಯನ್ನು ನೀವೇ ಕಾಪಾಡಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇವೆ. ಪೌಲನಂತಹ ಮಹಾ ದೊಡ್ಡ ಅಪೋಸ್ತಲನೇ ಸೇವೆ ಮಾಡ್ತಿರುವಾಗ ಯೆಹೂದ್ಯರೇ ಆಟಂಕ ಪಡಿಸಿದ್ರು, ಯಾಜಕರುಗಳೇ ಆಟಂಕ ಪಡಿಸಿದ್ರು. ಯೆರೆಮೀಯನಂತಹ ಪ್ರವಾದಿ ನಿಮ್ಮ ಕುರಿತಾಗಿರುವಂತಹ ವಾಕ್ಯವನ್ನು ಪ್ರಕಟಿಸುತ್ತಾ ಇರುವಾಗ ಆ ಪ್ರವಾದನೆಗಳನ್ನು ವಿರೋಧಿಸ್ತಾರೆ, ಪ್ರವಾದಿಯನ್ನು ವಿರೋಧಿಸ್ತಾರೆ, ಪರಿಚರ್ಯಕ್ಕೆ ಅಡೆತಡೆಯಾಗುತ್ತಾರೆ. ಅಂದರೆ ನಿಮ್ಮಿಂದ ಆರಿಸಲ್ಪಟ್ಟು ಪ್ರಯಾಸ ಪಡುತ್ತಿರುವ ಸೇವಕರಿಗೆ ಆಟಂಕ ಪಡಿಸುವುದು, ಅಭ್ಯಂತರ ಪಡಿಸುವುದು, ಅವಮಾನಗೊಳಿಸುವುದು, ಅಲ್ಲ ಸಲ್ಲದ ನಿಂದೆ ಹೊರಿಸುವಂತಹ ಈ ಕಾರ್ಯ ಏನು ಹೊಸದಲ್ಲ ಎಂದು ಬೈಬಲ್ ಹೇಳುತ್ತದೆ. ಇವೆಲ್ಲವುಗಳ ನಡುವೆ ನಿನ್ನ ದಾಸನಿಗೆ ದೇವರೇ ನೀವು ವಾಗ್ದಾನ ಮಾಡಿದ್ದೀರಿ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ಅವರು ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಾನು ನಿನ್ನ ಸಂಗಡ ಇದ್ದೇನೆ ಎಂದು ವಾಗ್ದಾನ ಮಾಡಿದ್ದೀರಿ. ಆ ವಾಗ್ದಾನವನ್ನು ನೆರವೇರಿಸಿ ದೇವರೇ, ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಅದ್ಭುತವಾದ ಸೇವೆ ಮಾಡುವಂತಹ ಮಹಾಕೃಪೆ ಕನಿಕರವನ್ನು ಅನುಗ್ರಹಿಸಬೇಕೆಂಬುದಾಗಿ ಕೋರಿಕೊಳ್ಳುತ್ತೇವೆ. ನಿಮಗೆ ಎಲ್ಲಾ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.